ಹಲೋ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ಇವತ್ತಿನ ಈ ವಿಡಿಯೋ ಲೆಸನ್ನಲ್ಲಿ ನಾವು ನಿಮ್ಮ 9ನೇ ತರಗತಿಯ ದ್ವಿತೀಯ ಭಾಷೆ ಇಂಗ್ಲಿಷ್ ವಿಷಯದ ದಿ ವಂಡರ್ಫುಲ್ ವರ್ಡ್ಸ್ ದಿ ವಂಡರ್ಫುಲ್ ವರ್ಡ್ಸ್ ಅನ್ನೋ ಒಂದು ಪದ್ಯವನ್ನ ಅಭ್ಯಾಸ ಮಾಡೋಕೆ ಹೋಗ್ತಾ ಇದ್ದೀವಿ. ವಂಡರ್ಫುಲ್, WONDERFUL, ವಂಡರ್ಫುಲ್ ಅಂದರೆ ಅದ್ಭುತವಾದ ಅಂತ ಅರ್ಥ. ದಿ ವಂಡರ್ಫುಲ್ ವರ್ಡ್ಸ್ ಅಂದರೆ ಅದ್ಭುತವಾದ ಶಬ್ದಗಳು. ಈ ಪದ್ಯ ಮೆಮೊರೈಸೇಷನ್ಗಿದೆ, ಅಂದರೆ ಈ ಪದ್ಯವನ್ನು ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕಾಗತ್ತೆ ಅಂತ ಅರ್ಥ. ಬಿಫೋರ್ ವಿ ಗೆಟ್ ಇನ್ ಟು ದಿ ಪೋಯಟ್ರಿ, ಬಿಫೋರ್ ವಿ ರೀಡ್, activity number 1. Look at the words and phrases in the box and mind them. Astonished, thanking someone, requesting for help, being happy, feel nervous, apologizing to someone, helping a blind person cross the road, ಹೆಲ್ಪಿಂಗ್ ಅ ಬ್ಲೈಂಡ್ ಪರ್ಸನ್ ಕ್ರಾಸ್ ದ ರೋಡ್ ಅಂತ ಇದೆ. ಇಲ್ಲಿ ಮೈಂಡ್ ದೆಮ್ ಅಂದರೆ ಅವುಗಳ ಬಗ್ಗೆ ನೀವು ಏನು ಮಾಡಬೇಕಾಗತ್ತೆ? ಮೈಮ್ ಅಂದರೆ ಒಂದು ನಾಟಕ, ಅದರ ಬಗ್ಗೆ ಡ್ರಾಮಾ ಮಾಡಬೇಕಾಗತ್ತೆ. ಆಸ್ಟಾನಿಸ್ಟ್, ಇದರ ಬಗ್ಗೆ ಡ್ರಾಮಾ ಮಾಡಬೇಕಂದ್ರೆ ಆಸ್ಟಾನಿಸ್ಟ್ ಅನ್ನೋ ಶಬ್ದದ ಅರ್ಥ ನಿಮ್ಗೆ ಗೊತ್ತಿರಬೇಕು. ಅದನ್ನು ನೀವು ನಾಟ್ಯ ರೂಪದಲ್ಲಿ ತೋರಿಸ್ಬೇಕು ಅಥವಾ ಒಂದು ನಾಟಕದ ರೂಪದಲ್ಲಿ ಪ್ರೆಸೆಂಟ್ ಮಾಡಬೇಕು ಅಂತ ಅಂದರೆ ಆಸ್ಟಾನಿಶ್ ಅನ್ನೋ ಶಬ್ದದ ಅರ್ಥ ಗೊತ್ತಿರಬೇಕು. ಆಸ್ಟಾನಿಶ್ ಅನ್ನೋ ಶಬ್ದದ ಉಪಯೋಗದಿಂದ ಮಾಡುವಂಥ ಒಂದೆರಡು ಇಂಗ್ಲೀಷ್ ಸೆಂಟೆನ್ಸ್ ಕೂಡ ಮಾಡೋಕ್ಕೆ ನಿಮಗೆ ಬರ್ತಾ ಇರಬೇಕು. ನೀವು ಇಷ್ಟೊತ್ತಿಗೆ ಅಸ್ಟಾನಿಸ್ಟ್ ಅನ್ನೋ ಶಬ್ದದ ಅರ್ಥವನ್ನು ಹೇಗೆ ಕಂಡುಹಿಡಿಯೋದು ಮತ್ತು ಆ ಶಬ್ದದ ಉಪಯೋಗದಿಂದ ಇಂಗ್ಲೀಷ್ನಲ್ಲಿ ವಾಕ್ಯಗಳ ರಚನೆ ಹೇಗೆ ಮಾಡೋದು ಅನ್ನೋದನ್ನು ಕಲ್ತಿದ್ದೀರಾ ಅನ್ನೋ ವಿಶ್ವಾಸ ನನಗಿದೆ. ಐ ಆಮ್ ವೆರಿ ಶ್ಯೂರ್ ದ್ಯಾಟ್ ಯು ಹ್ಯಾವ್ ಲರ್ನ್ಡ್ ಹೌ ಟು make sentences, how to frame sentences using different verbs or phrases. So let's try to frame a sentence using a word astonished ಅಂತ ಮಾಡಿ ಅದನ್ನು ನೀವು ಒಂದು ನಾಟಕದ ರೂಪದಲ್ಲಿ ಉಳಿದ ಎಲ್ಲ ಶಬ್ದಗಳನ್ನು ಉಪಯೋಗ ಮಾಡಿ ಅದಕ್ಕೊಂದು ವಾಕ್ಯ ರಚನೆ ಮಾಡಿ ಅನುಕು ನಾಟಕ ಮಾಡಿ ತೋರಿಸ್ಬೇಕು. ಇದು ನಿಮ್ಮ ಸೆಲ್ಫ್ ಅಸೆಸ್ಮೆಂಟ್ ಆ್ಯಂಡ್ ಹೋಮ್ವರ್ಕ್ ಆಗಿರುತ್ತೆ. ಇದು ನೀವೇ ಮಾಡಬೇಕಾದ ಕೆಲಸ, ನಾನು ಮಾಡೋದಕ್ಕೆ ಸಾಧ್ಯವಾಗದ ಕೆಲಸ ಇದು. ಎರಡನೇ ಆಕ್ಟಿವಿಟಿ, ಸಪೋಸ್ ಯು ಹ್ಯಾವ್ ಬೀನ್ ಟು ಅ ಸ್ಟ್ರೇಂಜ್ ಪ್ಲೇಸ್ ವೇರ್ ಪೀಪಲ್ ಯೂಸ್ ಅ ಲ್ಯಾಂಗ್ವೇಜ್ ವಿಚ್ ಈಸ್ ಡಿಫ್ರೆಂಟ್ ಫ್ರಮ್ ಯುವರ್ಸ್, ನ್ಯೂ ಟು ಯು. ಹೌ ವಿಲ್ ಯು ಕಮ್ಯುನಿಕೇಟ್ ವಿತ್ ದೆಮ್ ಇನ್ ದ್ಯಾಟ್ ಸಿಚುವೇಶನ್? ಡಿಸ್ಕಸ್ ವಿತ್ ಯುವರ್ ಫ್ರೆಂಡ್ಸ್. ನೀವು ಒಂದು ಹೊಸ ಪ್ರದೇಶಕ್ಕೆ ಹೋಗಿರ್ತೀರಾ, ಹೊಸ ದೇಶಕ್ಕೆ ಹೋಗಿರ್ತೀರಾ, ಅಲ್ಲಿ ಮಾತಾಡುವ ಭಾಷೆ ನೀವು ಮಾತಾಡುವ ಭಾಷೆಗಿಂತ ವಿಭಿನ್ನ ಆಗಿದೆ, ತುಂಬಾ ಡಿಫ್ರೆಂಟ್ ಆಗಿದೆ, ಅರ್ಥನೂ ಆಗಲ್ಲ. ಆ ಸನ್ನಿವೇಶದಲ್ಲಿ ನೀವು ಹೇಗೆ ಕಮ್ಯುನಿಕೇಟ್ ಮಾಡ್ತೀರಾ, ನಿಮ್ಮ ಸಂಭಾಷಣೆಗಳನ್ನು ಹೇಗೆ ಮಾಡ್ತೀರಾ ಅಂತ ಕೇಳ್ತಾ ಇದ್ದಾರೆ. ಇದನ್ನು ಪ್ರಾಕ್ಟೀಸ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಉದಾಹರಣೆಗೆ ಇಲ್ಲೇ ನಮ್ಮ ದೇಶದಲ್ಲೇ ಎಷ್ಟೋ ಭಾಷೆಗಳಿರ್ತವೆ. ನಿಮ್ಮ ಗೆಳೆಯರಲ್ಲೇ ಕೆಲವೊಬ್ಬರಿಗೆ ಹಿಂದಿ ಬರಲ್ಲ, ಇನ್ನು ಕೆಲವೊಬ್ಬರಿಗೆ ಮರಾಠಿ ಬರಲ್ಲ, ಇನ್ನು ಕೆಲವರಿಗೆ ನೀವು ಮಾತಾಡೋ ಭಾಷೆ, ಮನೆಯಲ್ಲಿ ಮಾತಾಡೋ ಭಾಷೆ, ನಿಮ್ಮ ಮಾತೃಭಾಷೆ ತೆಲುಗು ಆಗಿದ್ದರೆ ತೆಲುಗು ಬರಲ್ಲ. ದಕ್ಷಿಣ ಕರ್ನಾಟಕದ ಜನರಿಗೆ ಉತ್ತರ ಕರ್ನಾಟಕದ ಭಾಷೆ ಸರಿಯಾಗಿ ಅರ್ಥ ಆಗಲ್ಲ. ಈ ಥರ ಯಾರಾದರೂ ಫ್ರೆಂಡ್ಸ್ ಇದ್ದರೆ, ಬೇರೆ ಪ್ರದೇಶದಿಂದ ಬಂದಂಥ ಗೆಳೆಯರಿದ್ದರೆ ಅವ್ರ ಜೊತೆ ಈ ಆ್ಯಕ್ಟಿವಿಟಿನ ನೀವು ಚೀಪ್ ಆ್ಯಂಡ್ ಬೆಸ್ಟ್ ಆಗಿ ಮಾಡ್ಬೋದು. ಚೀಪ್ ಆ್ಯಂಡ್ ಬೆಸ್ಟ್ ಆಗಿ ಅಂತ ಹೇಳಿದೆ ಯಾಕಂದರೆ ಈ ಆ್ಯಕ್ಟಿವಿಟಿನ ನೀವು ಮಾಡೋದಕ್ಕೆ ಪ್ರಯತ್ನ ಮಾಡೋದಕ್ಕೆ ಬೇರೆ ಯಾವುದೇ ದೇಶಕ್ಕೆ ಹೋಗೋ ಅವಶ್ಯಕತೆ ಇಲ್ಲ, ಇಲ್ಲೇ ಪ್ರಾಕ್ಟೀಸ್ ಮಾಡ್ಬೋದು ಅಂತ ಹೇಳ್ತಾ ಇದ್ದೇನೆ ಅಷ್ಟೇ. ಮೆಸೇಜ್ ಅದಾಗಿದೆ, ಸಂದೇಶ ಅದಾಗಿತ್ತು, ಸರಿನಾ? ಈಗ ಪದ್ಯ ಇಂಟ್ರೊಡಕ್ಷನ್. ದಿ ವರ್ಡ್ಸ್ ದಟ್ ವಿ ಸ್ಪೀಕ್ ರಿಫ್ಲೆಕ್ಟ್ ಅವರ್ ಇನ್ನರ್ ಸ್ಟ್ರೆಂತ್ಸ್ ಆ್ಯಂಡ್ ಒನ್ಸ್ ಓನ್ ಪರ್ಸ್ನಾಲಿಟಿ. ನಾವು ಮಾತಾಡುವ ಶಬ್ದಗಳು
ನಮ್ಮ ಒಳಗಿನ ಶಕ್ತಿ ಮತ್ತು ನಮ್ಮ ವ್ಯಕ್ತಿತ್ವವನ್ನು ತೋರಿಸುತ್ತೆ ಮುಖದ ಮೇಲೆ. ಅಂದರೆ ನಿಮ್ಮ ವ್ಯಕ್ತಿತ್ವ ಮತ್ತು ನಿಮ್ಮ ಶಕ್ತಿ ಎಷ್ಟಿದೆ ಅನ್ನೋದು ನೀವು ಮಾತನಾಡುವ ಶಬ್ದಗಳ ಮೇಲೆ ಅರ್ಥ ಆಗುತ್ತೆ. ಅದಕ್ಕೆ ಯಾವ ಥರ ಮಾತಾಡಬೇಕು ಅನ್ನೋ ಈ ಒಂದು ದಿ ವಂಡರ್ಫುಲ್ ವರ್ಡ್ಸ್ ಅನ್ನೋ ಪದ್ಯವನ್ನು ಮೇರಿ ಓ'ನೀಲ್ ಅವರು ಬರೆದಿದ್ದಾರೆ. ಏನಂತ ಬರೆದಿದ್ದಾರೆ ನೋಡೋಣ. ನೆವರ್ ಲೆಟ್ ಅ ಥಾಟ್ shrivel and die. Never let a thought shrivel. 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 shrivel ಅಂದರೆ ಕುಗ್ಗಿಸು ಆ್ಯಂಡ್ ಡೈ ಯಾವುದೇ ಯೋಚನೆ. ನೆವರ್ ಲೆಟ್ ಅ ಥಾಟ್ ಅಂದರೆ ಥಾಟ್ ಅಂದರೆ ಯೋಚನೆ. ಶ್ರಿವೆಲ್ ಅಂದರೆ ಕುಗ್ಗಿಸು. ಡೈ ಅಂದರೆ ಸಾವು. ಯಾವತ್ತೂ ಒಂದು ಯೋಚನೆಯನ್ನ ಕುಗ್ಗಿಸಿ ಸಾಯೋದಕ್ಕೆ ಅವಕಾಶ ಮಾಡಿಕೊಡಬೇಡ. ಫಾರ್ ವಾಂಟ್ ಆಫ್ ಅ ವೇ ಟು ಸೇ ಇಟ್. ಫಾರ್ ಇಂಗ್ಲಿಷ್ ಈಸ್ ಅ ವಂಡರ್ಫುಲ್ ಗೇಮ್ ಆ್ಯಂಡ್ ಆಲ್ ಆಫ್ ಯು ಕ್ಯಾನ್ ಪ್ಲೇ ಇಟ್. ಯಾವತ್ತೂ ಒಂದು ಯೋಚನೆ ನಿಮ್ಮ ಹತ್ರ ಶಬ್ದ ಇಲ್ಲ ಅನ್ನೋ ಕಾರಣಕ್ಕೆ ಅದನ್ನು ಕುಗ್ಗಿಸಿ ಸಾವನ್ನಪ್ಪುವಂಗೆ ಮಾಡೋಕ್ಕೆ ಹೋಗಬೇಡಿ. ಫಾರ್ ವಾಂಟ್ ಆಫ್ ಅ ವೇ ಟು ಸೇ ಇಟ್. ಯೋಚನೆ ಚೆನ್ನಾಗಿದೆ, ಹೇಳೋಕೆ ಶಬ್ದಗಳಿಲ್ಲ ಅಂತ ಆ ಯೋಚನೆಯನ್ನು ಕುಗ್ಗಿಸೋದು ಬೇಡ, ಆ ಯೋಚನೆಯನ್ನು ಕೊಲ್ಲೋದು ಬೇಡ. ಇಂಗ್ಲೀಷ್ ಈಸ್ ಅ ವಂಡರ್ಫುಲ್ ಗೇಮ್. ಇಂಗ್ಲೀಷ್ ಭಾಷೆ ಒಂದು ಅದ್ಭುತವಾದ ಆಟ. ಆ್ಯಂಡ್ ಆಲ್ ಆಫ್ ಯು ಕ್ಯಾನ್ ಪ್ಲೇ ಇಟ್. ಈ ಆಟ ಎಲ್ರಿಗೂ ಬರುತ್ತೆ, ಎಲ್ಲರೂ ಇಂಗ್ಲೀಷ್ ಆಟ ಆಡಬಹುದು, ಇಂಗ್ಲೀಷನ್ನು ಭಾಷೆಯ ಆಟ ಆಡಬಹುದು ಅಂತ ಮೊದಲ ಸ್ಟಾನ್ಸದಲ್ಲಿ ಹೇಳ್ತಾ ಇದ್ದಾರೆ. ಆಲ್ ದ್ಯಾಟ್ ಯು ಡೂ ಈಸ್ ಮ್ಯಾಚ್ ದಿ ವರ್ಡ್ಸ್. ಆಲ್ ದ್ಯಾಟ್ ಯು ಡೂ ಈಸ್ ಮ್ಯಾಚ್ ದಿ ವರ್ಡ್ಸ್. ನೀವು ಇಂಗ್ಲೀಷ್ ಭಾಷೆಯಲ್ಲಿ ಮಾಡೋ ಕೆಲಸ ಏನಂದರೆ ಮ್ಯಾಚ್ ದಿ ವರ್ಡ್ಸ್. ಶಬ್ದಗಳನ್ನು ಹೋಲಿಕೆಗೆ ತಕ್ಕಂತೆ ಉಪಯೋಗ ಮಾಡ್ತೀರಾ. ಟು ದಿ ಬ್ರೈಟೆಸ್ಟ್ ಥಾಟ್ಸ್ ಇನ್ ಯುವರ್ ಹೆಡ್. ನಿಮ್ಮ ತಲೆಯಲ್ಲಿರೋ ಯೋಚನೆಗಳಿಗೆ, ನಿಮ್ಮ ತಲೆಯಲ್ಲಿರೋ ಬ್ರೈಟೆಸ್ಟ್ ಥಾಟ್ಸ್ ಅಂದರೆ ಎಲ್ಲಕ್ಕಿಂತ ಪ್ರಕಾಶಮಾನವಾದ ಯೋಚನೆಗಳ ಜೊತೆ ನಿಮ್ಮ ಶಬ್ದಗಳನ್ನು ಹೋಲಿಸ್ತೀರಾ. ಹೋಲಿಸಿ ವಾಕ್ಯಗಳ ರಚನೆ ಮಾಡ್ತೀರಾ. ಬ್ರೈಟೆಸ್ಟ್ ಅಂದರೆ ಪ್ರಕಾಶಮಾನವಾದ. ಸೊ ದ್ಯಾಟ್ ದೇ ಕಮ್ ಔಟ್ ಕ್ಲಿಯರ್ ಆ್ಯಂಡ್ ಟ್ರೂ. ಯಾಕೆ ಅಂತ ಅಂದರೆ ದೇ ಕಮ್ ಔಟ್ ಕ್ಲಿಯರ್ ಅಂದರೆ ಗಾಜಿನ ಥರ ಪಾರದರ್ಶಕವಾಗಿ ಮತ್ತು ಟ್ರೂ ಅಂದರೆ ಸತ್ಯವಾಗಲಿ. ಆ್ಯಂಡ್ ಹ್ಯಾಂಡ್ಸಮ್ಲಿ ಗ್ರೂಮ್ಡ್. ಹ್ಯಾಂಡ್ಸಮ್ಲಿ ಗ್ರೂಮ್ಡ್ ಅಂದರೆ ನೋಡೋದಕ್ಕೂ ಕೇಳೋದಕ್ಕೂ ಚೆನ್ನಾಗಿದೆ. ಆ್ಯಂಡ್ ಫೆಡ್ ಫಾರ್ ಮೆನಿ ಆಫ್ ದಿ ಲವ್ಲಿಯೆಸ್ಟ್ ಥಿಂಗ್ಸ್. ಆ್ಯಂಡ್ ಫೆಡ್ ಫಾರ್ ಮೆನಿ ಆಫ್ ದಿ ಲವ್ಲಿಯೆಸ್ಟ್ ಥಿಂಗ್ಸ್. ಲವ್ಲಿಯೆಸ್ಟ್ ಥಿಂಗ್ಸ್ ಅಂದರೆ ಪ್ರೀತಿಗೆ ಪಾತ್ರವಾದ, ಪ್ರೀತಿಯಿಂದಾದ, ಸುಂದರವಾದಂಥ, ಅತ್ಯಂತ ಆಕರ್ಷಕವಾದಂಥ ಥಿಂಗ್ಸ್ ಅಂದರೆ ವಸ್ತುಗಳು. ಹ್ಯಾವ್ ನೆವರ್ ಇಟ್ ಬೀನ್ ಸೆಡ್. ಎರಡನೇ ಸ್ಟಾನ್ಸದಲ್ಲಿ ಏನು ಹೇಳ್ತಾ ಇದ್ದಾರೆ. ಆಲ್ ದ್ಯಾಟ್ ಯು ಡೂ ಈಸ್ ಮ್ಯಾಚ್ ದ ವರ್ಡ್ಸ್ ಟು ದಿ ಬ್ರೈಟೆಸ್ಟ್ ಥಾಟ್ಸ್ ಇನ್ ಯುವರ್ ಹೆಡ್ ಸೊ ದ್ಯಾಟ್ they come out clear and true and handsomely groomed and fed for many of the loveliest things have never yet been said. Words are the food and dress of thought. ಶಬ್ದಗಳು ಯೋಚನೆಗಳ ಊಟ ಮತ್ತು ಬಟ್ಟೆಗಳಿದ್ದಂಗೆ. ದೇ ಗಿವ್ ಇಟ್ ಇಟ್ಸ್ ಬಾಡಿ ಆ್ಯಂಡ್ ಸ್ವಿಂಗ್. ಈ ಉಡುಪುಗಳು ಅಂದರೆ ಶಬ್ದಗಳು. ಯೋಚನೆಯ ಉಡುಪುಗಳು ಯಾವುದು? ಯೋಚನೆಯ ಆಹಾರ ಯಾವುದು? ಶಬ್ದಗಳು. ಈ ಶಬ್ದಗಳು ಯೋಚನೆಯ ಆಹಾರ ಮತ್ತು ಬಟ್ಟೆಗಳಾದಂಥ ಈ ಶಬ್ದಗಳು ಯೋಚನೆಗಳಿಗೆ ಒಂದು ದೇಹದ ಆಕಾರ ಮತ್ತು ಅದಕ್ಕೆ ಒಂದು ಸ್ವಿಂಗ್ ಅಂದರೆ ಡ್ರೆಸ್, ಬಟ್ಟೆ ಹೇಗೆ ನಿಂತಾಡುತ್ತೋ ಆ ಥರದ ಒಂದು ಸೌಂದರ್ಯವನ್ನು ಕೊಡ್ತವೆ. ಆ್ಯಂಡ್ ಎವ್ರಿ ಒನ್ಸ್ ಲಾಂಗಿಂಗ್ ಟುಡೇ ಟು ಹಿಯರ್
some fresh and beautiful things. ಇವಾಗ ಎವ್ರಿ ಒನ್ ಈಸ್ ಲಾಂಗಿಂಗ್. ಲಾಂಗಿಂಗ್ ಅಂದರೆ ಡೆಸ್ಪರೇಟ್ಲಿ ವೇಟಿಂಗ್. ಲಾಂಗಿಂಗ್ ಅಂದರೆ ವೇಟಿಂಗ್, ಕಾಯುತ್ತಿದ್ದಾರೆ. ಎವ್ರಿ ಒನ್ ಈಸ್ ಲಾಂಗಿಂಗ್ ಟುಡೇ ಟು ಹಿಯರ್. ಯಾವುದಕ್ಕೆ ಕಾಯ್ತಾ ಇದ್ದಾರೆ? ಇವತ್ತು ಒಂದಿಷ್ಟು ತಾಜಾ ಮತ್ತು ಸುಂದರವಾದ ಶಬ್ದಗಳನ್ನು ಕೇಳೋದಕ್ಕೆ ಕಾಯ್ತಾ ಇದ್ದಾರೆ. ಬಟ್ ಓನ್ಲಿ ವರ್ಡ್ಸ್ ಕ್ಯಾನ್ ಫ್ರೀ ಅ ಥಾಟ್. ಬಟ್ ಓನ್ಲಿ ವರ್ಡ್ಸ್ ಕ್ಯಾನ್ ಫ್ರೀ ಅ ಥಾಟ್ ಅಂದರೆ ನಿಮ್ಮ ತಲೆಯಲ್ಲಿರುವ ಯೋಚನೆಗಳಿಗೆ ಸ್ವತಂತ್ರವನ್ನು ಕೊಡೋದು ಯಾವುವು ಅಂದರೆ ಶಬ್ದಗಳು ಮಾತ್ರ. ಶಬ್ದಗಳು ಇಲ್ಲ ನಿಮ್ಮ ಯೋಚನೆಗಳನ್ನು ಹೇಳೋದಕ್ಕೆ ಅಂದರೆ ಆ ಯೋಚನೆಗಳು ಅಲ್ಲೇ ತಲೆಯಲ್ಲೇ ಸರಿವಾಸ ಅನುಭವಿಸ್ತವೆ, ಅಲ್ಲೇ ಸೆರೆದಿಟ್ಕೊಂಡಿರ್ತವೆ ಮತ್ತು ಒಂದಿನ ಮರೆತೋಗ್ಬಿಡ್ತವೆ. ಫ್ರಮ್ ಇಟ್ಸ್ ಪ್ರಿಸನ್ ಬಿಹೈಂಡ್ ಯುವರ್ ಐಸ್ ಅಂದರೆ ನಿಮ್ಮ ತಲೆ. ಬಿಹೈಂಡ್ ಯುವರ್ ಐಸ್ ಅಂದರೆ ನಿಮ್ಮ ಕಣ್ಣುಗಳ ಹಿಂದೆ ಇರುವ ಒಂದು ಸೆರೆ, ಜೈಲುಗಳಿಂದ, ಯೋಚನೆಗಳಿಂದ ನೀವು ಯೋಚನೆಗಳನ್ನು ಸ್ವತಂತ್ರ ಮಾಡಬೇಕು. ಯೋಚನೆಗಳಿಗೆ ಫ್ರೀಡಮ್ ಕೊಡಬೇಕು ಅಂದರೆ ಶಬ್ದಗಳಿಂದ ಮಾತ್ರ ಸಾಧ್ಯ. ಮೇ ಬಿ ಯುವರ್ ಮೈಂಡ್ ಈಸ್ ಹೋಲ್ಡಿಂಗ್ ನೌ ಅ ಮಾರ್ವೆಲಸ್ ನ್ಯೂ ಸರ್ಪ್ರೈಸ್. ಮೇ ಬಿ ಯುವರ್ ಮೈಂಡ್ ಈಸ್ ಹೋಲ್ಡಿಂಗ್ ನೌ. ನಿಮ್ಮ ಮನಸ್ಸಿನಲ್ಲೇ ಮೋಸ್ಟ್ಲಿ, ಬಹುಶಃ ಒಂದು ಸುಂದರವಾದ ಸರ್ಪ್ರೈಸ್ ಅಂದರೆ ಸರ್ಪ್ರೈಸ್, ಸರ್ಪ್ರೈಸ್, ಸರ್ಪ್ರೈಸ್ ಅಂತ ಹೇಳ್ತಿರ್ತಾರೆ. SURPRISE, ಸರ್ಪ್ರೈಸ್ ಅಂದರೆ ಆಶ್ಚರ್ಯ. ಒಂದು ನಿಮ್ಮ ಕಣ್ಣುಗಳ ಹಿಂದಿನ ಜೈಲಿನಲ್ಲಿ ಹಿಡಿದಿಟ್ಕೊಂಡಿರ್ಬೋದು. ಸುಂದರವಾದ ಶಬ್ದಗಳ ಉಪಯೋಗದಿಂದ ನೀವು ಆ ಯೋಚನೆಗಳನ್ನು, ಸುಂದರವಾದ ಶಬ್ದಗಳನ್ನು, ಆಶ್ಚರ್ಯಚಕಿತಗೊಳಿಸುವಂಥ ಶಬ್ದಗಳನ್ನು, ಯೋಚನೆಗಳನ್ನು ನೀವು ಹೊರತರೋದಕ್ಕೆ ಪ್ರಯತ್ನ ಮಾಡಬೇಕು ಅಂತ ಕವಿ ಹೇಳ್ತಾ ಇದ್ದಾರೆ. ಗ್ಲೋಸರಿನಲ್ಲಿ ಶ್ರಿವೆಲ್ ಅಂದರೆ ಕುಗ್ಗಿಸು, ವೇಸ್ಟ್ ಅವೇ ಅಂತ ಅರ್ಥ. ಗ್ರೂಮ್ ಅಂದರೆ ಕ್ಲೀನ್ ಮಾಡು, ಸ್ವಿಂಗ್ ಅಂದರೆ ಮೂವ್ ಟು ಆ್ಯಂಡ್ ಫ್ರೋ, ಹಿಂದೆ ಮುಂದಾಗು. ಡ್ರೆಸ್ ನಡಿಬೇಕಾದ್ರೆ ಹೇಗೆ ಹಿಂದೆ ಮುಂದೆ ಆಗಿ ಒಂಥರ ಸುಂದರವಾಗಿ ಕಾಣುತ್ತೋ ಅದನ್ನು ಹೇಳ್ತಾ ಇದ್ದಾರೆ. ಲಾಂಗಿಂಗ್ ಅಂದರೆ ಏರ್ನಿಂಗ್, ಥರ್ಸ್ಟ್, ಡಿಸೈರ್, ವೇಟಿಂಗ್ ಅಂತ ಅರ್ಥ. ಹೋಲ್ಡಿಂಗ್ ಅಂದರೆ ಹಿಡಿದಿಟ್ಟುಕೊಂಡಿರುವ ಅಂತ ಅರ್ಥ. ಈಗ ಪ್ರಶ್ನೆ ಉತ್ತರಗಳಲ್ಲಿ ಮೊದಲನೇ ಪ್ರಶ್ನೆ, ವಾಟ್ ಡಸ್ ದಿ ಪೋಯೆಟ್ ಆಸ್ಕ್ ಅಸ್ ನಾಟ್ ಟು ಲೆಟ್ ಡೈ? ವಾಟ್ ಡಸ್ ದಿ ಪೋಯೆಟ್ ಆಸ್ಕ್ಸ್ ಅಸ್ ನಾಟ್ ಟು ಲೆಟ್ ಡೈ? ದಿ ಪೋಯೆಟ್ ಆಸ್ಕ್ಸ್ ಅಸ್ ನಾಟ್ ಟು ಲೆಟ್ ಡೈ ದಿ ಬ್ಯೂಟಿಫುಲ್ ಥಾಟ್ಸ್ ಅಂತ ಉತ್ತರ ಬರೀತೀರಾ. ತುಂಬ ಸ್ಪೀಡಾಗಿ ಹೇಳಿದೆ ಅಂತ ಯೋಚನೆ ಮಾಡಬೇಡಿ. ಉತ್ತರಗಳ ಡಿಸ್ಕ್ರಿಪ್ಷನ್ನಲ್ಲಿ ನಿಮಗೆ ಉತ್ತರಗಳು ಸಿಗ್ತವೆ, ಅಲ್ಲಿಂದ ಓದ್ಕೊಂಡು ಮತ್ತೆ ರಿವಿಷನ್ ಮಾಡ್ಕೋಬಹುದು. ಎರಡನೇ ಪ್ರಶ್ನೆ, ಇಂಗ್ಲಿಷ್ ಈಸ್ ಅ ಗೇಮ್ ಟು ಪ್ಲೇ, ಹೌ ಡಸ್ ದಿ ಪೋಯೆಟ್ ಜಸ್ಟಿಫೈ ಇಟ್? ಉತ್ತರ ಗಮನ ಕೊಟ್ಟು ಕೇಳಿ. ಇಂಗ್ಲಿಷ್ ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಲ್ ಇನ್ ಕಮ್ಯುನಿಕೇಟಿಂಗ್ ವಿತ್ ಎನಿ ಪೀಪಲ್ ಥ್ರೂಔಟ್ ದಿ ವರ್ಲ್ಡ್. Through it, the worldwide knowledge can be gained. It is a wonderful game in matching the words to the brightest of our thoughts so that they come out clear and true. They brush our wrong ideas and feed our thoughts to become the loveliest things. This is how the poet justifies that English is a game to play ಅಂತ ಉತ್ತರ ಬರೀತೀರಾ. ಮೂರನೇ ಪ್ರಶ್ನೆ, the poet speaks about matching words. What should we match the words with? ಉತ್ತರ, we should match the words to the brightest of the thoughts in our head. ನಾಲ್ಕನೇ ಪ್ರಶ್ನೆ, what has never been said yet according to the poet? ಉತ್ತರ, according to the poet, the idea, the words are the food and dress of the thoughts which give it its body and swing, has never said it.
ಐದನೇ ಪ್ರಶ್ನೆ, ರೀಡ್ ಲೈನ್ಸ್ 11 and 12 in the poem. Words are the food and dress of thought. They give its body and swing. What do you understand by these lines? ಅಂತ ಇದೆ. ಉತ್ತರ, we understand by these lines that words are indeed food and dress of the thoughts behind our eyes because they make a thought, they give thoughts a life and a shape of its body and spread from place to place. The ಉತ್ತರ ಬರೀತೀರಾ. ಆರನೆಯ ಪ್ರಶ್ನೆ, what does everyone try to hear and see afresh? Everyone tries to hear some fresh words, new words, which make thought alive and see beautiful things through it. ಅಂತ ಉತ್ತರ ಬರೀತೀರಾ. ಏಳನೇ ಪ್ರಶ್ನೆ, the poet mentions prison in line 16. What, according to her, is imprisoned? According to the poet, the thoughts are imprisoned behind our eyes. That means the thoughts are imprisoned in our mind for the lack of the words to come out in a shape, in a good dress ಅಂತ ಉತ್ತರ ಬರೀತೀರಾ. ಮುಂದೆ ರೀಡ್ ಆ್ಯಂಡ್ ಅಪ್ರಿಷಿಯೇಟ್ ನಲ್ಲಿ 3 ಪ್ರಶ್ನೆಗಳಿದ್ದಾವೆ. ಈ ಪ್ರಶ್ನೆಗಳಿಗೆ ಉತ್ತರಗಳು ನಿಮಗೆ ಡಿಸ್ಕ್ರಿಪ್ಷನ್ನಲ್ಲಂತೂ ಸಿಕ್ಕೇ ಸಿಗ್ತವೆ. ಆದರೆ ಈ 3 ಪ್ರಶ್ನೆಗಳನ್ನು ನೀವು ಹೋಮ್ವರ್ಕ್ ಆಗಿ ಮಾಡಬೇಕು ಸರ್, ಮೇಡಮ್. ಯಾಕಂದರೆ ಬರೀ ನಾನು ಹೇಳೋ ಉತ್ತರಗಳನ್ನು ಕೇಳಿಕೊಂಡು ನೀವು ಉತ್ತರಗಳನ್ನು ಬರ್ಕೊಂಡು ಕುಂತ್ರೆ ಇಂಗ್ಲಿಷ್ ಇಂಪ್ರೂವ್ ಆಗಲ್ಲ. ಈ ಪದ್ಯ ಇರೋದೇ ಭಾಷೆಯನ್ನು ಹೇಗೆ ಉಪಯೋಗಿಸ್ಬೇಕು, ನಿಮ್ಮ ಯೋಚನೆಗಳಿಗೆ ಹೇಗೆ ಆಕಾರ ಕೊಡಬೇಕು, ಅವುಗಳಿಗೆ ಒಳ್ಳೆಯ ಬಟ್ಟೆಗಳನ್ನು ತೊಡಿಸ್ಬೇಕು ಅನ್ನೋದ್ರ ಬಗ್ಗೆ. ಅದೇ ಥರ ನೀವು ಇಲ್ಲಿ ಈ 3 ಪ್ರಶ್ನೆಗಳನ್ನು ಓದಿ ಅರ್ಥ ಮಾಡಿಕೊಂಡು, ಬೇಕಂದರೆ ಇಲ್ಲಿ ವಿಡಿಯೋನ ಪಾಸ್ ಮಾಡಿ, 2 ಪ್ರಶ್ನೆಗಳು ಕಾಣ್ತಾ ಇದ್ದಾವೆ, ಓದಿ ಅರ್ಥ ಮಾಡಿಕೊಂಡು ಇಲ್ಲಿ ವಿಡಿಯೋ ಪಾಸ್ ಮಾಡಿದರೆ 3ನೇ ಪ್ರಶ್ನೆ ಕಾಣುತ್ತೆ. ಪ್ರಶ್ನೆಯ ಅರ್ಥ ಆದಮೇಲೆ ಉತ್ತರಗಳನ್ನು ಬರೀಬೇಕು. ಅಟ್ಲೀಸ್ಟ್ 1 ಪ್ಯಾರಾಗ್ರಾಫ್ನಲ್ಲಿ ಉತ್ತರ ಬರೆಯೋದಕ್ಕೆ ಪ್ರಯತ್ನ ಮಾಡಿ. ಉತ್ತರ ಬರೆದಾದ ನಂತರ ನಿಮ್ಮ ಉತ್ತರ ಸರಿ ಇದೆಯೋ ಹೇಗೆ ಅಂತ ಪರೀಕ್ಷೆ ಮಾಡಿಕೊಳ್ಳಲು ಡಿಸ್ಕ್ರಿಪ್ಷನ್ನಲ್ಲಿರೋ ಉತ್ತರಗಳನ್ನು ನೋಡಿ. ಯಾವಾಗಲೂ ಡಿಸ್ಕ್ರಿಪ್ಷನ್ನಲ್ಲಿರೋ ಉತ್ತರಗಳು ಬರೀ ರೆಫರೆನ್ಸ್ ಮಾತ್ರ, ಅವೇ ಸರಿಯಾದ ಉತ್ತರ ಅಂತ ಇರಲ್ಲ. ನಿಮ್ಮ ಭಾಷೆ ಇಂಗ್ಲಿಷ್ ನಿಮಗೆ ಎಷ್ಟು ಸರಿಯಾಗಿ ಬರುತ್ತೋ ಅಷ್ಟು ಸರಿಯಾಗಿ ನೀವು ನಿಮಗೆ ಇಷ್ಟವಾದ ಶಬ್ದಗಳನ್ನು ಉಪಯೋಗಿಸಿ ಉತ್ತರಗಳನ್ನು ಬರೆಯೋದಕ್ಕೆ ಪ್ರಯತ್ನ ಮಾಡಿರಿ. ನೋ ಅಬೌಟ್ ದಿ ಆಥರ್ ಪಾರ್ಟ್ನಲ್ಲಿ ಮೇರಿ ಡೆವೆನ್ಪೋರ್ಟ್ ಒನೀಲ್ 1879 to 1967 was an Irish poet and dramatist and a friend and colleague of W.B. Yeats, Russell and Austin Clarke. Mary Davenport was born in Locheria, County Galway, Ireland. She was a pupil of the Dominican Convent and Eccles Street, Dublin. She studied teaching at Metropolitan College of Art, the present-day National College of Art, Dublin, from 1889 to 1902. She published 3 verse plays, Bluebeard in 1933, Cain in 1945, Out of the Darkness in 1947. Her collection Prometheus and Other Poems was the first collection of poetry published by an Irish poet besides Yeats, which could be considered modernist. She is one of a small number of known early 20th century Irish modernist women poets.
ಇಲ್ಲಿಗೆ ಪದ್ಯ ಮುಗೀತು. ಕೆಳಗೆ ರಿಸೈಟ್ ಆ್ಯಂಡ್ ಎಂಜಾಯ್ನಲ್ಲಿ ದಿ ಲ್ಯಾಡರ್ ಟು ಸಕ್ಸಸ್ ಅನ್ನೋ H.W. ಲಾಂಗ್ಫೆಲ್ ಅವರು ಬರೆದಂಥ ಒಂದು ಪದ್ಯ. ಇದನ್ನ ಓದಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಬರೆದಿರೋ ಒಂದಿಷ್ಟು ಶಬ್ದಗಳ ಅರ್ಥಗಳನ್ನು ನೀವು ಕಂಡುಹಿಡಿಯೋದಕ್ಕೆ ಪ್ರಯತ್ನ ಮಾಡಿ. ಈ ಎಲ್ಲ ಶಬ್ದಗಳ ಅಂಡರ್ಲೈನ್ ಮಾಡಿರೋ ಶಬ್ದಗಳ ಅರ್ಥಗಳನ್ನು ಒಪ್ಪೋದಕ್ಕೆ ಪ್ರಯತ್ನ ಮಾಡಿ. ಆಮೇಲೆ ಈ ಪದ್ಯದ ಅರ್ಥವನ್ನು ಹುಡ್ಕೋದಕ್ಕೆ ಪ್ರಯತ್ನ ಮಾಡಿ. ಇಲ್ಲಿಗೆ ನಿಮ್ಮ ಯೂನಿಟ್ ನಂಬರ್ 4 ಮುಕ್ತಾಯ ಆಗುತ್ತೆ. ಯೂನಿಟ್ ನಂಬರ್ 5 ಜೊತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್.